ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತೋ ಕಾಮಧೇನವೇ ಅತ್ಯಂತ ಗುರುವೇ ದಯಾಳುವೆ. ಕಾಯಕವೇ ಕೈಲಾಸ ಎಂದರು ಬಸವಣ್ಣ, ನುಡಿದಂತೆ ನಡೆದರು ನಮ್ಮ ಸಿದ್ಧಗಂಗಾ ಮಠದ ಸ್ವಾಮಿಗಳು. ಸ್ವಾಮಿ ಅಂತ ತನ್ನ ಶಕ್ತಿ ಮೀರಿ ತನ್ನ ತನು ಮನ ತನ್ನ ಜೀವನವೇ ತ್ಯಾಗ ಮಾಡಿ ಗಂಧ ತೆಗೆಯದಂಗೆ ತೆಗೆದು ತನ್ನ 10 ಮಕ್ಕಳಿಗೆ ಅನ್ನದಾನ ಮಾಡ್ತಾರೆ. 10,000 ಮಕ್ಕಳಿಗೆ ಇವತ್ತು ಅವರು ಹಚ್ಚಿದ ಬೆಂಕಿ ಆರಿಲ್ವಂತೆ. ಅದು ಅಂತ ಸತ್ಯದಂಥ ನಾಡು ನಮ್ಮದು. ಅವರು 1,000 ಮಕ್ಕಳು, ಲಕ್ಷಾಂತರ ಮಕ್ಕಳಿಗೆ ವಿದ್ಯಾದಾನ ಮಾಡಿದ್ದಾರೆ, ಬುದ್ಧಿದಾನ ಮಾಡಿದ್ದಾರೆ, ಜ್ಞಾನದಾನ ಮಾಡಿದ್ದಾರೆ. ಅಂತ ಸಂತ ಶ್ರೀಗಳು ಸಿದ್ಧಗಂಗಾ ಸ್ವಾಮಿಗಳು ಹುಟ್ಟಿದಂಥ ನಾಡು ಇದು. ತನ್ನ ಜೀವನವೇ ಮಠಕ್ಕೆ, ಮಕ್ಕಳಿಗೆ, ಕನ್ನಡ ನಾಡಿಗೆ ತ್ಯಾಗ ಮಾಡಿದಂಥ ನಾಡು ನಮ್ಮದು. ಗುರುರಾಯರು ನಮ್ಮ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತೋಂ ಕಾಮಧೇನುವೆ. ಗುರುಗಳು ನಮ್ಮ ರಾಯರು ತಮ್ಮ ಲೌಕಿಕ ಜೀವನ ಬಿಟ್ಟು ಭಕ್ತಾದಿಗಳಿಗೋಸ್ಕರ ಇಂದು 700 ವರ್ಷ ನೆಲೆಸಿರಂಥ ನಾಡು ನಮ್ಮ ಮಂತ್ರಾಲಯ. ಯಾವುದೇ ಒಂದು ಮೋಹವಿಲ್ಲದೆ ಸದಾ ಭಕ್ತಾದಿಗಳಿಗೆ ತುಡಿಯುವಂಥ ಜೀವ ನಮ್ಮ ರಾಯರು. ಹಲವು ಸಕಲ ಕೋಟ ಜೀವರಾಶಿಗಳು ಮುಕ್ತಿ ನೀಡುವಂಥ ಶಕ್ತಿ ಇದ್ದವಂಥವ್ರು ನಮ್ಮ ರಾಯರು. ಅಂಥ ನಾಡು ಕಣ್ರಿ ಇದು. ಸಂತರು ಹುಟ್ಟಿದಂಥ ನಾಡು. ದೇವರು ಸ್ವಯಂ ಭಗವಂತ ಆಂಜನೇಯ ಜನಿಸದಂಥ ನಾಡು ನಮ್ಮದು. ಇಂಥ ನಾಡಲ್ಲಿ ಸ್ನೇಹಿತರೆ ಎಂಥ ಒಂದು ವ್ಯಕ್ತಿಗಳು, ಹೀಗೆ ಕೆಲವೊಂದು ನೀವು ಕಾಂಟ್ರವರ್ಸಿ ನೋಡ್ತೀರಾ, ಅವು ವಿಷಯ ಇಲ್ಲದಲೇ ಅಪರಾಧಗಳು ಬರಲ್ಲ. ಇಂಥ ನಾಡಲ್ಲಿ ನಾವು ಏನು ಕೇಳಬೇಕು ಸ್ನೇಹಿತರೆ? ಮರೆಯಾಯ್ತಾ ಸಂಕಿರಣ, ಮರೆಯಾಯ್ತಾ ಸಂಸ್ಕೃತಿ? ಕಾಣ್ತಾ ಇಲ್ಲ ಸ್ನೇಹಿತರೆ. ಈಗಿನ ಯುವ ಪೀಳಿಗೆ, ಈಗಿನ ಮಕ್ಕಳು, ಈಗಿನ ಹೆಣ್ಮಕ್ಳು ನಮ್ಮ ಸಂಸ್ಕೃತಿ ಮರಿಬೇಡಿ. ಬ್ರಿಟಿಷರ ಒಂದು ವಸ್ತ್ರಗಳಿಗೆ ಮಾರು ಹೋಗಬೇಡಿ. ನಮ್ಮ ದೇಶದ ಖಾದಿಯನ್ನು ಬಳಸಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿ. ಯಾವುದೇ ಒಂದು ದೇವಸ್ಥಾನ, ಮಠ, ಮಂದಿರ ಎಲ್ಲಿಗೆ ಬರಲಿ ನಮ್ಮ ಸಂಸ್ಕೃತಿ ಉಳಿಸಿ, ನಮ್ಮ ಸಂಸ್ಕೃತಿಯ ಬೆಳೆಸಿ. ಯಾವುದು ಐಲ್ಯಾಂಡು, ಸ್ಕಾಟ್ಲ್ಯಾಂಡು, ನೆದರ್ಲ್ಯಾಂಡು ಮತ್ತೊಂದು ಜಾಗ ಅಲ್ಲ. ಬನ್ನಿ ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ಸ್ಥಳಗಳಿದ್ದಾವೆ, ಎಂತೆಂಥ ವಿಷಯಗಳಿದ್ದಾವೆ. ಮೃತ್ಯುಂಜಯ ಸ್ವಾಮೀಜಿ ಎಂಥ ಹೋರಾಟ ಮಾಡಿದ್ರು, 100 ಕಿಲೋಮೀಟರ್ ನಡೆದ್ರು. ಇವತ್ತು ನೋಡಿರ ಆರೋಪ ಬಂದಿದೆ. ಈ ಥರ ರೀ ಸ್ವಾಮಿಗಳು. ನಿಜಗುಣಾನಂದ ಸ್ವಾಮಿಗಳು, ಅವ್ರ ಮೇಲೂ ಆರೋಪ ಬಂತು. ಏನ್ರಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಂಥ ನಾಡಲ್ರಿ ನಮ್ಮದು. ಭಗವಂತ ಅದಕ್ಕೆ ಯಾವತ್ತೂ ಅವನು ಪ್ರಿಯವಾದ ಮಕ್ಕಳನ್ನು ಭಗವಂತ ಸಮನಾದನ್ನ ಕಾಲಕ್ರಮೇಣ ಕಳ್ದಂಗೆ ನಮ್ಮ ಜೊತೆ ಬಿಡಲ್ವಂತ. ಹಾಗೆ ನಮ್ಮ ಸಿದ್ಧಗಂಗಾ ಸ್ವಾಮಿಗಳು ನೋಡಿ, ಪರಮಾತ್ಮರು, ದೇವಾತ್ಮರು ನಮ್ಮನ್ನೆಲ್ಲ ಬಿಟ್ಟು ಹೋದರು. ಅವರು ಕೊಟ್ಟ ಆದರ್ಶದಿಂದ ಬದುಕಿ, ಅವರು ಕೊಟ್ಟ ನುಡಿಯಿಂದ ಬದುಕಿ, ಅವರು ಕೊಟ್ಟ ವಚನದಿಂದ ಬದುಕಿ. ಈಗಿನ ಮಕ್ಕಳಾಗಲಿ, ಈಗಿನ ಗಂಡು ಮಕ್ಕಳಾಗಲಿ ಯಾವುದೋ ಮೋಹದ ಪಾಶಕ್ಕೆ ಬಲಿಯಾಗಬೇಡಿ. ಯಾವುದೋ ಒಂದು ನಮ್ಮ ಧರ್ಮದ ಕೆಡುಕಿಗೆ ನೀವು ಬಲಿಯಾಗಬೇಡಿ. ಯಾಕೆ ಗುರುರಾಯರು, ಸಿದ್ಧಗಂಗಾ ಮಠ ಹೇಳ್ತಾ ಇದ್ದೀನಿ ಅಂದರೆ, ಇಂಥ ಸಂತರು, ದೈವ ಭಕ್ತರು, ಶ್ರೀಹರಿ ಭಕ್ತರು ಜನಿಸಿದಂಥ ನಾಡು ನಮ್ಮದು. ಇಂಥ ನಾಡಲ್ಲಿ ಇವತ್ತೇನಾಗ್ತಾಯಿದೆ ನೋಡಿ. ಅವರಿಗೆ ಅಂಥ ಆರೋಪ ಬಂತು, ಈ ಸ್ವಾಮಿಗಳಿಗೆ ಇಂಥ ಆರೋಪ ಬಂತು. ಆ ಥರ ಆಗ್ದೇನೆ ಇರಲಿ. ಅವರು ಏನು ತಪ್ಪು ಮಾಡಿದ್ರೆ ನಾವು ಕಣ್ಣಿಂದ ಕಂಡಿಲ್ಲ. ಒಬ್ಬರು ಆರೋಪ ಬರ್ತಾ ಇದೆ ಅಂದರೆ ಅದರಲ್ಲಿ ಚೂರಾದ್ರೂ ತಪ್ಪಿರುತ್ತೆ. ಹಾಗಾಗಿ ಪ್ರಪಂಚದಲ್ಲಿ ಅಧೋಗತಿಗೆ ಸಾಗ್ತಾ ಇದೆಯೋ. ಇಂಥ ನಾಡು, ನುಡಿಯಲ್ಲಿ ಹುಟ್ಟಿದಂಥ ಇಂಥ ಶ್ರೀಗಳು, ಇಂಥ ಗುರುಗಳು ನಡೆಸಿದಂಥ ನಮ್ಮ ಈ ಪ್ರಪಂಚದಲ್ಲಿ ಅನ್ಯಾಯವಾಗ್ತಾಯಿದೆ. ದಯವಿಟ್ಟು ಹೆಣ್ಮಕ್ಳಾಗಲಿ, ಗಂಡು ಮಕ್ಕಳಾಗಲಿ ಧರ್ಮದ ವಿಷಯ ಬಂದಾಗ ಸಿಟ್ಟೆದ್ದು ನಿಲ್ಲಬೇಕು, ಧರ್ಮಕ್ಕೆ ಬಲವಾಗಿ ನಿಲ್ಲಬೇಕು. ಇಷ್ಟು ನಾನು ತಿಳಿದಂತೆ 2 ಮಾತು ಹೇಳ್ತಾ ಇದ್ದೀನಿ.
ತಪ್ಪಿದ್ರೆ ಕ್ಷಮಿಸಿ, ಹರಸಿ, ಕಾಪಾಡಿ. ಹಿಂದೆಂದಿಗೂ ನಿಮ್ಮ ಈ ಮನೆ ಮಗ ಕೊಟ್ಲೆ ಮುತ್ತಣ್ಣ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.